ಯುವ ಆರೋಪಕ್ಕಿಂತ ರಿಯಾಲಿಟಿಯೇ ತುಂಬಾ ಬೇರೆ ಇದೆ. ಈ ಆಘಾತದಿಂದಾನೇ ಶ್ರೀದೇವಿ ಭಾರತ ಬಿಟ್ಟು ಹೊರ ಬಂದ್ರು. ಶ್ರೀದೇವಿ ಒಳ್ಳೆಯ ಸಂಸ್ಥೆಯಲ್ಲಿ ಡಿಗ್ರಿಯನ್ನ ಹೊಂದಿರುವಂತಹ ವಿದ್ಯಾವಂತೆ ಇದ್ದಾರೆ. ಕಿರುಕುಳ ನೀಡಿ ಮದುವೆಯಾದಂತಹ ನಂತರದಲ್ಲಿ ಮನೆಯಿಂದ ಆಚೆ ಹಾಕಿದ್ದಾರೆ. ಆತನ ಸಹನಟಿಯನ್ನ ಶ್ರೀದೇವಿ ಇದ್ದಾಗಲೇ ಆತ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ಶ್ರೀದೇವಿ ಮನೆಯಲ್ಲಿ ಆಕೆಯ ಮುಂದೆ ಕ್ರೂರವಾಗಿ ನಡ್ಕೊಂಡಿದ್ದಾನೆ ಯುವ. ಇದೆಲ್ಲವೂ ಕೂಡ ಆ ಆನ್ಸರ್ ಇದೆಯಲ್ಲ, ಲೀಗಲ್ ನೋಟಿಸ್ಗೆ ಕೊಟ್ಟಂತಹ ಉತ್ತರ, ಅದರಲ್ಲಿ ಮೆನ್ಷನ್ ಆಗಿರುವಂತಹ ವಿಚಾರಗಳು. ಯುವ ಮಾಡ್ತಾ ಇರುವಂತಹ ಆರೋಪ, ಈಗ ಡಿವೋರ್ಸ್ ಅಪ್ಲಿಕೇಶನ್ ನಲ್ಲಿ ಅವರೇನು ಆರೋಪವನ್ನ ಮಾಡಿದ್ರು, ಬಟ್ ರಿಯಾಲಿಟಿನೇ ಕಂಪ್ಲೀಟ್ ಆಗಿ ಚೇಂಜಸ್ ಇದೆ, ಬೇರೆಯದ್ದೇ ರಿಯಾಲಿಟಿ ಇದೆ ಅನ್ನುವಂಥ ವಿಚಾರವನ್ನ ಆ ರಿಪ್ಲೈ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾವಾಗ ಅಫೇರ್ನ ವಿಚಾರ ಗೊತ್ತಾಯ್ತು, ಆ ಆಘಾತದಿಂದಾನೇ ಶ್ರೀದೇವಿ ಭಾರತವನ್ನ ಬಿಟ್ಟು ಹೋಗಿದ್ದು. ಒಳ್ಳೆಯ ಸಂಸ್ಥೆಯಲ್ಲಿ ಓದಿ ಒಳ್ಳೆಯ ಡಿಗ್ರಿಯನ್ನ ಪಡ್ಕೊಂಡಿದ್ರು. ಆದ್ರೆ ಮದುವೆಯಾದಂತಹ ನಂತರದಲ್ಲಿ ಕಿರುಕುಳ ಕೊಟ್ಟು ಶ್ರೀದೇವಿಯನ್ನ ಹೊರಗಡೆ ಹಾಕಲಾಗಿದೆ, ನನ್ನನ್ನ ಹೊರಗಡೆ ಹಾಕಲಾಗಿದೆ. ನಾನಿದ್ದಂತಹ ಸಂದರ್ಭದಲ್ಲೇ ಸಹನಟಿಯನ್ನ ಮನೆಗೆ ಕರ್ಕೊಂಡು ಬಂದಿದ್ರು. ಆಕೆಯ ಮುಂದೆಯೇ ನನ್ನ ಜೊತೆ ಬಹಳ ಕ್ರೂರವಾಗಿ ನಡ್ಕೊಂಡಿದ್ರು. ಅದೇ ಮನೆಯಲ್ಲಿ ಆಕೆ ಸಹನಟಿಯ ಮುಂದೆಯೇ ನನ್ನ ಜೊತೆ ಬಹಳ ಕ್ರೂರವಾಗಿ ಯುವ ನಡ್ಕೊಂಡಿದ್ರು ಅಂತ ಹೇಳಿ ನೋಟಿಸ್ಗೆ ರಿಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ವರ್ಷನ್ನ ಹೇಳಿದ್ದಾರೆ ಶ್ರೀದೇವಿಯವರು. ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಯುವರಾಜ್ ಕುಮಾರ್ ಅವರ ಡಿವೋರ್ಸ್ ಅಪ್ಲಿಕೇಶನ್ ವಿಚಾರ. ತಾವು ಡಿವೋರ್ಸ್ಗೆ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಯುವ ಮೆನ್ಷನ್ ಮಾಡಿದಂತಹ ವಿಚಾರಗಳು ಆಲ್ರೆಡಿ ನಾವು ನಿಮಗೆ ತಿಳಿಸಿದ್ದೇವೆ. ನನಗೆ ಮಾನಸಿಕವಾಗಿ ಟಾರ್ಚರ್ನ ಕೊಟ್ಟರು, ಕ್ರೌರ್ಯವನ್ನ ಮೆರಿತಾ ಇದ್ರು, ನನಗೆ ಅಗೌರವವನ್ನ ತೋರಿಸ್ತಾ ಇದ್ರು ಅಂತ ಹೇಳಿ ಯುವ ತಾವು ಸಲ್ಲಿಸಿರುವಂತಹ ಡಿವೋರ್ಸ್ ಅಪ್ಲಿಕೇಶನ್ ನಲ್ಲಿ ಮೆನ್ಷನ್ ಮಾಡಿದ್ರು. ಆದ್ರೆ ಈಗ ಬಹಳ ಮಹತ್ವದ ವಿಚಾರಗಳು ಹೊರಗಡೆ ಬರ್ತಾ ಇರೋದು. ಈ ಲೀಗಲ್ ರಿಪ್ಲೈ ನೋಟಿಸ್ ನ ಏನ್ ಕೊಟ್ಟಿದ್ದಾರೆ ಸದ್ಯ ಶ್ರೀದೇವಿ ಅವರು, ಆ ವಿಚಾರ ಏನು ಬಹಿರಂಗವಾಗ್ತಾ ಇದೆ. ಹಲವು ಗಂಭೀರವಾದಂತಹ ಆರೋಪಗಳನ್ನ ನಟ ಯುವರಾಜ್ ಕುಮಾರ್ ಅವರ ವಿರುದ್ಧ ಶ್ರೀದೇವಿ ಅವರು ಮಾಡಿದ್ದಾರೆ. ಆ ರಿಪ್ಲೈ ಲೀಗಲ್ ನೋಟಿಸ್ ನಲ್ಲಿ ಏನೆಲ್ಲ ವಿಚಾರಗಳು, ಸಹನಟಿಯ ಜೊತೆ ಅಫೇರ್ ಇತ್ತು ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಡಿಸೆಂಬರ್ ನಲ್ಲಿ ಈ ವಿಚಾರ ನನ್ನ ಗಮನಕ್ಕೆ ಬಂತು. ನಾನು ಅದನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ವಯಸ್ಕರ ಮಧ್ಯೆ ಇದೆಲ್ಲ ಮಾಮೂಲು ಅನ್ನುವಂತಹ ಉತ್ತರ ನನಗೆ ಸಿಕ್ತು ಅಂತ ಹೇಳಿ ಆ ಲೀಗಲ್ ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಶ್ರೀದೇವಿ ಅವರು. ಯುವರಾಜ್ ಕುಮಾರ್ ಏನ್ ಆರೋಪವನ್ನ ಮಾಡಿದ್ದಾರೋ ಡಿವೋರ್ಸ್ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಆ ಎಲ್ಲ ಆರೋಪಕ್ಕೂ ಕೂಡ ಉತ್ತರವನ್ನ ಕೊಡುವಂತಹ ಕೆಲಸವನ್ನ, ಪ್ರತ್ಯಾರೋಪವನ್ನ ಮಾಡುವಂತಹ ಕೆಲಸವನ್ನ ಲೀಗಲ್ ನೋಟಿಸ್ಗೆ ರಿಪ್ಲೈ ಕೊಡುವಂತಹ ಸಂದರ್ಭದಲ್ಲಿ ಶ್ರೀದೇವಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.